ಬೆಂಗಳೂರಿನಲ್ಲಿ ಮಿತಿ ಮೀರಿದ ಕಿಡಿಗೇಡಿಗಳ ಅಟ್ಟಹಾಸ ಕಾರ್ನಲ್ಲಿ ಚೇಸ್ ಮಾಡಿಕೊಂಡು ಕಿರುಕುಳ ನೀಡಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ 4-5 ಪುಂಡರಿಂದ ಮಹಿಳೆಯೊಬ್ಬರ ಕಾರನ್ನ ಚೇಸ್ ಮಾಡಿರುವಂತದ್ದಾಗಿದೆ. ದಾರಿ ಉದ್ದಕ್ಕೂ ಕೂಡ ಚೇಸ್ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ ಪುಂಡರು. ದ್ವಿಚಕ್ರ ವಾಹನದಲ್ಲಿ ಕಾರನ್ನ ಸುತ್ತುವರೆದು ಟಾರ್ಚರ್ ಕೊಡಲಾಗಿದೆ. ಮಡಿವಾಳದಿಂದ ಕೋರಮಂಗಲದವರೆಗೂ ಕೂಡ ಇವರು ಫಾಲೋ ಮಾಡಿದ್ದಾರೆ. ಆ ಒಂದು ವಿಡಿಯೋನ ನೀವು ಗಮನಿಸಬಹುದು. ABK restaurant, he's abusing, he's opening the door, he's touching the door. ABK restaurant, he's abusing, he's opening the door, he's touching the door. ABK restaurant, he's abusing, he's opening the door, he's touching the door. St. John's Auditorium, I have crossed the vehicle. The vehicle number is KA04 KL2583. KL2583. They are blocking our route. They are in the front of our vehicle. They are Please, I'm on ABK restaurant. He's abusing. He's opening the door. He's touching the door. ABK restaurant. He's abusing. He's opening the door. He's touching the door. ABK restaurant. He's abusing. He's opening the door. He's touching the door. St. John's Auditorium, I have crossed the vehicle. The vehicle number is ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಅವರು ಕಾರ್ನಲ್ಲಿ ಹೋಗ್ತಾನೆ ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಆತ ಬಾಗಿಲು ಮುಟ್ತಾ ಇದ್ದಾನೆ, ಏನೇನೋ ಅವಾಚ್ಯ ಶಬ್ದಗಳಿಂದ ಬೈತಿದ್ದಾನೆ ಅಂತ ಅಲ್ಲಿ ಮಹಿಳೆ ಪಾಪ ಆತಂಕಗೊಂಡು ಹೇಳ್ತಿದ್ದಾರೆ. ಸೊ ನನ್ನ ಹೆಸರು ಪ್ರಿಯಂ ಸಿಂಗ್ ಅಂತ ಅಲ್ಲಿ ಹೇಳ್ತಾ ವಿಡಿಯೋನ ಮಾಡಿರೋದು. ನನ್ನ ಹೆಸರು ಪ್ರಿಯಂ ಸಿಂಗ್ ಅಂತ ಹೇಳಿ ಹಾಗೇನೆ ನಾವು ಸೆಂಟ್ ಜಾನ್ಸ್ ಆಡಿಟೋರಿಯಂ ಅನ್ನ ದಾಟ್ತಾ ಇದ್ದೀವಿ. ಅವರು ನಮ್ಮ ರಸ್ತೆಯನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ. ಕಿಡಿಗೇಡಿಗಳು ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ ಅವರು ವಿಡಿಯೋ ಮಾಡ್ತಾ ಹೇಳ್ತಾರೆ. ವೆಹಿಕಲ್ ನಂಬರ್ ಕೂಡ ಹೇಳ್ತಾರಲ್ಲಿ KA04 KL2583 ಅಂತ. ಅವರು ನನ್ನನ್ನು ಬ್ಲಾಕ್ ಮಾಡ್ತಿದ್ದಾರೆ, ನಮ್ಮ ದಾರಿಗೆ ಅಡ್ಡ ಬರ್ತಿದ್ದಾರೆ. ಜೊತೆಗೆ ಬಾಗಿಲನ್ನ ಟಚ್ ಮಾಡುವಂತ ಅಂದ್ರೆ ಬಾಗಿಲನ್ನು ಓಪನ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಕಾರಿಗೆ ಪಂಚ್ ಮಾಡ್ತಿದ್ದಾರೆ. ಜೊತೆಗೆ ಆ ಬೈಕ್ನಲ್ಲಿ ಹೋಗ್ತಿರುವಂಥವ್ರು ಮೊದಲೇ ಟ್ರಿಪಲ್ ಹೋಗ್ತಿದ್ದಾರೆ. ಜೊತೆಗೆ ಹೆಲ್ಮೆಟ್ ಇಲ್ಲ, ಎಲ್ಲವನ್ನೂ ಕೂಡ ರೂಲ್ಸ್ ಬ್ರೇಕ್, ಜೊತೆಗೆ ಇಂಥ ಅನೈತಿಕ ನಡವಳಿಕೆ. My name is Priyam Singh, PRIYAM. Yes, I'm crossing. Just nearby landmark is Nandana Palace. I'm crossing St. John's Auditorium, gate number 5. St. John's Auditorium, I have crossed the vehicle. The vehicle number is KA04 KL2583. KL2583. They are blocking our route. They are in the front of our vehicle. They are KA04 KL2583. They are punching. They are following us. Please, they are again following. Nature's basket. I'm crossing. I'm on this road now. I'm on this other road. Please, I'm on ABK restaurant. He's abusing. He's opening the door. He's touching the door. ABK restaurant. He's abusing. ಕಾರಿನ ಇಂಡಿಕೇಟರ್ ವಿಚಾರಕ್ಕೆ ಮಹಿಳೆಯ ಜೊತೆ ಕಿರಿಕಾಗಿದೆ ಅಂತ ಈಗ ಗೊತ್ತಾಗ್ತಿದೆ. ಯಾಕೆ ಇವರು ಚೇಸ್ ಮಾಡ್ತಿದ್ದಾರೆ ಅಂತಂದ್ರೆ ಇಂಡಿಕೇಟರ್ ಒಂದು ಬದಿಗೆ ಹಾಕಿ ಮತ್ತೊಂದೆಡೆ ಸಂಚಾರ ಮಾಡಿದ್ರು. ಆಗುತ್ತೆ ಟ್ರಾಫಿಕ್ ನಲ್ಲಿ, ಇವೆಲ್ಲ ಸಾಮಾನ್ಯ. ಈ ವಿಚಾರಕ್ಕೆಲ್ಲ ಚೇಸ್ ಮಾಡ್ಕೊಂಡು ಕೂತ್ರೆ ಈ ವಿಚಾರದಲ್ಲಿ ಮಹಿಳೆಯರು ಮತ್ತು ಆ ಯುವಕರ ನಡುವೆ ಗಲಾಟೆ ಆಗಿದೆ. ಮಾತಿಗೆ ಮಾತು ಬೆಳೆದು ಕಾರಿನ ಡೋರ್ನ ತೆರೆಯಲು ಪ್ರಯತ್ನ ಪಟ್ಟಿದ್ದಾರೆ. ನೆನ್ನೆ ರಾತ್ರಿ 9 ಗಂಟೆಗೆ ನಡು ರೋಡಲ್ಲೇ ಪುಂಡರ ಅಟ್ಟಹಾಸ. ತುಂಬಾ ದೂರ ಇವ್ರನ್ನ ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆ ಮಹಿಳೆ ಫುಲ್ ಪ್ಯಾನಿಕ್ ಆಗಿ ಹೆದರಿ ವಿಡಿಯೋ ಮಾಡಿದ್ದಾರೆ ಅಲ್ಲಿ. ಜೊತೆಗೆ ಆ ವೆಹಿಕಲ್ ನ ಹೆಸರು ಕೂಡ ಅಂದ್ರೆ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಕೂಡ ಹೇಳಿರೋದು. ಕಾರಿನಲ್ಲಿ ಮಹಿಳೆ ತಮ್ಮ ಆ ಒಂದು ಸಂದರ್ಭ ಹೇಗಿತ್ತು ಅನ್ನೋದು. ಇತ್ತೀಚೆಗೆ ಹಲವಾರು ಘಟನೆಗಳಾಗ್ತಾ ಇವೆ ಇದೇ ರೀತಿಯಾಗಿ. ಕರ್ನಾಟಕಕ್ಕೆ ಬರುವಂತವ್ರು, ಹೊರಗಡೆಯಿಂದ ಬರುವಂತವ್ರ ಮೇಲೆ ಆಗ್ತಿರುವಂತದ್ದು. ಇನ್ನೊಂದ್ ಕಡೆ ಇಲ್ಲಿ ಈ ಮಹಿಳೆಗೆ ಕಿರುಕುಳ ಕೊಟ್ಟಂತ 3ರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳನ್ನ ವಶಕ್ಕೆ ಪಡೆದಂತ ಮಡಿವಾಳ ಪೊಲೀಸರು ಆಲ್ಮೋಸ್ಟ್ ಕೋರಮಂಗಲದವರೆಗೆ ಅವರು ಮಡಿವಾಳದಿಂದ ಚೇಸ್ ಮಾಡಿದ್ದಾರೆ. ಆರೋಪಿ ಜಗನ್ನಾಥ್, ತೇಜಸ್ ಸೇರಿ 3ರನ್ನ ವಶಕ್ಕೆ ಪಡೆಯಲಾಗಿದೆ. ಶೇಷಾದ್ರಿಪುರಂ ನಿವಾಸಿಗಳಾಗಿರುವಂತಹ 3 ಆರೋಪಿಗಳು. ಇವರೆಲ್ಲ ಶೇಷಾದ್ರಿಪುರಂನವರು. ಮಹಿಳೆ ಕಾರನ್ನ ಚೇಸ್ ಮಾಡಿ ಕಿರುಕುಳ ನೀಡಿದಂತ ಕೊಂಡರು. ಬಾಗಿಲು ಓಪನ್ ಮಾಡುವಂತ ಪ್ರಯತ್ನ ಪಟ್ಟಿದ್ದಾರೆ. ಬಾಗಿಲಿಗೆ ಅಲ್ಲಿ ಅಂದ್ರೆ ವಿಂಡೋಗೆ ಹೊಡೆದಿದ್ದಾರೆ ಅಂತ ಕೂಡ ಕಂಪ್ಲೇಂಟ್ ಕೊಡಲಾಗಿದೆ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಸೊ ಇಂಡಿಕೇಟರ್ ಒಂದು ಬದಿಗೆ ಹಾಕಿ ಇನ್ನೊಂದು ಕಡೆಗೆ ಸಂಚಾರ ಮಾಡಿದ್ರು ಅಂತ. ಎಕ್ಸಾಕ್ಟ್ಲಿ ಅದು ತಪ್ಪೇನೆ, ಟ್ರಾಫಿಕ್ ರೂಲ್ಸ್ ಪ್ರಕಾರ ಆ ಥರ ಮಾಡೋ ಹಾಗಿಲ್ಲ. ಬಟ್ ಇವನ್ ಕೆಲವೊಮ್ಮೆ ಆ ರೀತಿ ಆಗುವಂಥದ್ದಿದೆ. ಬಟ್ ಅದಕ್ಕೆ ಸೂಕ್ತವಾದಂಥ ರೀತಿ ಇದೆ ರೆಸ್ಪಾಂಡ್ ಮಾಡುವಂಥದ್ದು. ಇನ್ನು ನೀವೀಗ ಫೋಟೋ ನೋಡ್ತಿದ್ದಾರಲ್ಲ, ಇಬ್ಬರು ಕೂಡ ಒಬ್ಬ ಆ ಬ್ಲ್ಯಾಕ್ ಟಿ ಶರ್ಟ್ ಹಾಕಿರುವಂಥ ಆತನೇ ಆ ಸ್ಕೂಟಿಯನ್ನು ಓಡಿಸ್ತಾ ಇದ್ದ. ಏನೋ ಇಬ್ಬರು ಹಿಂದೆ ಇದ್ದಂಥವ್ರು ನೀವು ನೋಡೋದು ಮತ್ತೊಬ್ಬ ಯುವಕ ಮಹಿಳೆಯ ಕಾರನ್ನು ಚೇಸ್ ಮಾಡಿದ್ದಾರೆ. ಅಟ್ಲೀಸ್ಟ್ ಇವರಿಬ್ಬರಾದರೂ ಹೇಳಬೇಕಾಗಿತ್ತು ಯಾಕೆ ಇಲ್ಲಿಗೆ ಬಿಡೋಣ ಅಂತ ಹೇಳಿ. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಆಗಿರುವಂಥ ಘಟನೆ, ಎಲ್ಲಿ ಇಂಡಿಕೇಟರ್ ವಿಚಾರವಾಗಿ ಇವರಿಬ್ಬರ ನಡುವೆ ಕಿರಿಕ ಆಗುತ್ತೆ, ಸೊ ಅದಾದ್ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಇವರು ಚೇಸ್ ಮಾಡಿದ್ದಾರೆ, ಯಾಕಂತೆ ಏನು ಅಂತ? ಅವಿನಾಶ್, ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಡರ್ ಪಾಸ್ನಲ್ಲಿ ಒಂದು ಘಟನೆ ನಡೆದಿದೆ. ಅಂದರೆ ಅಯ್ಯಪ್ಪ ಟೆಂಪಲ್ನ ಸಮೀಪವಾಗಿ ಕಾರ್ ಬರ್ತಿರ್ಬೇಕಾದ್ರೆ ಹಿಂಬದಿಯಿಂದ ಬಂದಿರತಕ್ಕಂಥ 3 ಟೂ ವೀಲರಲ್ಲಿ ಏನು ಬರ್ತಿರ್ತಾರೆ, ಇವರು ಕೂಡ ಹೆಲ್ಮೆಟನ್ನು ಧರಿಸಿರಲ್ಲ. ತದನಂತರದಲ್ಲಿ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಇವರು ಹೇಳಿರ್ತಕ್ಕಂಥ ಮಾಹಿತಿಯಂತೆ ಇಂಡಿಕೇಟರ್ನ ಒಂದು ಬದಿಗೆ ಹಾಕಿ ಮತ್ತೊಂದು ಬದಿಗೆ ಕಾರನ್ನು ಚಲಿಸುವುದಕ್ಕೆ ಮುಂದಾಗಿದ್ರು ಇಬ್ಬರು ಕೂಡ ಮಹಿಳೆಯರು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಮೊದಲಿಗೆಯಾಗಿ ಕಿರಿಕ್ ಶುರುವಾಗಿರ್ತಕ್ಕಂಥದ್ದು. ತದನಂತರದಲ್ಲಿ ಅಂಡರ್ ಪಾಸ್ನ ಹತ್ತಿರದಾಗೆ ಸಮೀಪಕ್ಕೆ ಬಂದು ಟೂ ವೀಲರ್ನಲ್ಲಿ ಬರ್ತಿರ್ತಕ್ಕಂಥ 3 ಕೂಡ ಇದನ್ನ ಮಹಿಳೆಯರಿಗೆ ಪ್ರಶ್ನೆಯನ್ನ ಮಾಡಿದ್ರೆ ತದನಂತರದಲ್ಲಿ ಇದೇ ವಿಚಾರಕ್ಕೆ ನಮ್ಮಿಬ್ಬರ ನಡುವೆ ನಡೆದಿರ್ತಕ್ಕಂಥ ಕಿರಿಕಿದ್ದು, ನಾವು ಯಾವುದೇ ರೀತಿಯ ಬೆದರಿಕೆಯನ್ನು ಕೂಡ ಹಾಕಿಲ್ಲ ಅಂತ ಹೇಳ್ತಾರೆ. ಆದರೆ ಟಿವಿ9ಗೆ ಲಭ್ಯವಾಗಿರ್ತಕ್ಕಂಥ ವಿಡಿಯೋದಲ್ಲಿ ನೀವು ಗಮನಿಸಬಹುದಾಗಿದೆ, ಇಬ್ಬರು ಮಹಿಳೆಯರು ಕೂಡ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಕಾರ್ನಲ್ಲಿ ಚಲಿಸಬೇಕಾದ್ರೆ ಇಂಡಿಕೇಟರ್ ವಿಚಾರಕ್ಕೆ ಜಗಳ ಆಗಿದೆಯೋ ಮತ್ಯಾವುದಕ್ಕೆ ಜಗಳ ಆಗಿದೆಯೋ, ಆದರೆ ಈ ಎಲ್ಲ ರೀತಿಯ ವೈಲೇಷನ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವ ಒಂದು ವೇದಿಕೆ ಬೇರೆನೇ ಇರುತ್ತೆ. ಆದಾಗ್ಯೂ ಕೂಡ ಇಬ್ಬರು ಮಹಿಳೆಯರು ರಾತ್ರಿಯಲ್ಲಿ ಕಾರಲ್ಲಿ ಚಲಿಸಬೇಕಾದ್ರೆ ಆ ಇಬ್ಬರು ಮಹಿಳೆಯರನ್ನ ಅಡ್ಡಗಟ್ಟಿ ಕಾರಿನ ಡೋರನ್ನು ಓಪನ್ ಮಾಡುವಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಬ್ಬರು ಮಹಿಳೆಯರಿಗೂ ಕೂಡ ಕಿರುಕುಳವನ್ನು ನೀಡಿ ಕಾರನ್ನು 2 ಕಿಲೋಮೀಟರ್ ಒಳಗೂ ಕೂಡ ಚೇಸ್ ಅನ್ನ ಮಾಡ್ತಾರೆ. ಅಂದ್ರೆ ಅದರ ಹಿಂದಿನ ಉದ್ದೇಶ ಏನಾಗಿತ್ತು ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 112ಗೆ ಕರೆಯನ್ನು ಮಾಡಿರ್ತಕ್ಕಂಥದ್ದು ಮಹಿಳೆಯರು ಕೂಡಲೇ ಕೆಲವೇ ನಿಮಿಷಗಳ ಅಂತರದಲ್ಲಿ ಮಡಿವಾಳ ಪೊಲೀಸರು ಈ ಒಂದು ಸಮಯ ಪ್ರಜ್ಞೆಯಿಂದ ಘಟನಾ ಸ್ಥಳಕ್ಕೆ ತೆರಳುತ್ತಾರೆ. ಘಟನಾ ಸ್ಥಳಕ್ಕೆ ತೆರಳಿದಂಥ ಸಂದರ್ಭದಲ್ಲೂ ಕೂಡ ಈ 3 ಕೂಡ ಬೈಕ್ನಲ್ಲಿ ಆ ಒಂದು ಕಾರಿನ ಹಿಂಭಾಗದಲ್ಲಿ ಇದ್ದಂಥ ದೃಶ್ಯಗಳನ್ನು ಪೊಲೀಸರು ಕೂಡ ಗಮನಿಸಿರ್ತಕ್ಕಂಥದ್ದು. ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ನಡೆಸಿ ಈ ಘಟನೆಗೆ ಸಂಬಂಧಪಟ್ಟಂತೆ ತೇಜಸ್ ಅನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಆನಂತರ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ 3 ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಮಡಿವಾಳ ಪೊಲೀಸರು. ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಇಂಡಿಕೇಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಿಬ್ಬರ ನಡುವೆ ಗಲಾಟೆ ಶುರುವಾಯಿತು ಅಂತ ಹೇಳಿ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು. ಆದಾಗ್ಯೂ ಕೂಡ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನು ಕೂಡ ಕೈಗೊಂಡಿದ್ದಾರೆ. ಈ ಒಂದು ಆರೋಪಿಗಳ ಹಿನ್ನೆಲೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಶೇಷಾದ್ರಿಪುರಂನ ಮೂಲದವರು ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅವಿನಾಶ್.